ಎಲೆ ಪಿತಾಮಹ ನೀವು ನಿಗಮಸ್ಥಳ ರಹಸ್ಯವನುಪನಿ ಷತ್ಸಂಕುಳವಚೋಭಿಪ್ರಾಯ ಪೀಯೂಷವನು ಬೇರಿದರೆ ಖಳರಿಗತಿ ದರ್ಪಜ್ವರ ಪ್ರಜ್ವಲಿತರಿಗೆ ಸೊಗಸುವುದೇ ಬೆಳದಿಂಗಳು ವಿಯೋಗಿಗೆ ವಿಷಮವೆಂದನು ನಗುತ ಸಹದೇವಾ. ಕೇಳಿರೈ ನೆರೆದ ಖಿಳಧರಣಿ ಪಾಲರಿಗೆ ಕೈ ಮುಗಿದೆವಿ ಗೋಪಾಲನೆಮ್ಮಾಚಾರ್ಯನೆಮ್ಮಯ ತಂದೆ ಗುರುವೆಮಗೆ ಲಾಲಿಸಿದೆ ವರ್ಚಿಸಿದೆವೀತನ ಈತನ ಮೇಲೆ ಮುಳಿಸುಂಟಾದಡೆನ್ನೊಡನ್ ಏಳಲಾತನ ಗಂಡನೆಂದೊದೆದನು ಮಹೀತಳವಾ. ಚೆಲ್ಲಿದವು ಸಹದೇವನ ಶಿರದಲ್ಲಿ ಮಲ್ಲಿಗೆಯ ಮೊಗ್ಗೆಗಳ ಮಳೆ ನಭದಲ್ಲಿ ದನಿಯಾಯ್ತಹುದಲೇ ಸಹದೇವಲೇ ಸೆನುತಾ. ಭುಲ್ಲವಿಸಿದರು ಋಷಿಗಳ ಪ್ರತಿಮಲ್ಲ ದೈವದ ನೆಲೆಯ ಅರಿಯದ ಖುಲ್ಲ ಭೂಪರು ಮಸಗಿದರು ಗುಜುಗುಜಿನ ಗಾಢದಲ್ಲಿ. ಎಲೈ ಪಿತಾಮಹ, ನೀವು ವೇದ ಆಗಮ ಉಪನಿಷತ್ತುಗಳು ಹೇಳುತ್ತಿರುವ ರಹಸ್ಯ ವಿಚಾರವೆಂಬ ಅಮೃತವನ್ನು ಕುಡಿಸಿದಿರಿ ನಿಜ. ಆದರೆ ದರ್ಪಜ್ವರವು ಮಿತಿಮೀರಿದ ದೈತ್ಯರಿಗೆ ಇದು ಸೊಗಸುವುದೇ? ಇಲ್ಲ. ಏಕೆಂದರೆ ಸೊಗಸಾದ ಬೆಳದಿಂಗಳೂ ವಿರಹಿಗೆ ಸರಿ ಕಾಣುವುದಿಲ್ಲ ಎಂದು ಸಹದೇವನು ಎದ್ದು ನಿಂತು ಹೇಳಿದನು. ಸಹದೇವನು ರಾಜರ ಕಡೆಗೆ ತಿರುಗಿ, ಇಲ್ಲಿ ನೆರೆದಿರುವ ಎಲ್ಲ ರಾಜರಿಗೆ ನಾನು ಕೈ ಮುಗಿಯುತ್ತೇನೆ. ನನ್ನ ಮಾತನ್ನು ಕೇಳಿ. ನೀವು ದನ ಕಾಯುವವನೆಂದು ಯಾರನ್ನು ಕರೆದಿರೋ ಅವನು ಶ್ರೀಕೃಷ್ಣನು. ನಮಗೆ ಆಚಾರ್ಯ. ಅವನೇ ನಮ್ಮ ತಂದೆ, ಅವನೇ ನಮಗೆ ಗುರು. ಅವನನ್ನು ಪ್ರೀತಿಯಿಂದ ಪೂಜಿಸಿ ಅವನ ಮಾತುಗಳನ್ನೇ ಕೇಳಿ ಅದರಂತೆ ನಡೆದಿದ್ದೇವೆ. ಅವನ ಮೇಲೆ ಯಾರಿಗಾದರೂ ಸಿಟ್ಟು ಇದ್ದ ಪಕ್ಷದಲ್ಲಿ ಅಂತಹ ಗಂಡಸು ನನ್ನೊಡನೆ ಯುದ್ಧಕ್ಕೇಳಲಿ ಎಂದು ಪಾದದಿಂದ ನೆಲವನ್ನು ಒದೆದನು ಸಹದೇವ. ಹೀಗೆ ಹೇಳಿ ನೆಲವನ್ನು ಒದೆದೊಡನೆ ಅವನ ತಲೆಯ ಮೇಲೆ ಮಲ್ಲಿಗೆ ಮೊಗ್ಗುಗಳ ಮಳೆ ಸುರಿಯಿತು. ಆಕಾಶದಲ್ಲಿ ಸಹದೇವ, ನಿನ್ನ ಮಾತು ಸರಿಯಾಗಿ ಆಡಿದೆ, ಹೌದು ಹೌದು ಎಂಬ ಧ್ವನಿ ಕೇಳಿಸಿತು. ಋಷಿಗಳು ಪರಮಾನಂದದಿಂದ ಹಿಗ್ಗಿದರು. ಅಪ್ರತಿಮಲ್ಲ ದೈವವಾದ ಶ್ರೀಕೃಷ್ಣನ ನಿಜವನ್ನರಿಯದ ರಾಜರು ಗುಜುಗುಜು ಮಾತಿನಲ್ಲಿ ತೊಡಗಿಕೊಂಡರು. ಇಲ್ಲಿಗೆ ಸಭಾಪರ್ವದ 10ನೆಯ ಸಂಧಿ ಮುಕ್ತಾಯವಾಯಿತು.